ಸರ್ ಸದ್ಯದ ಇಂಡಸ್ಟ್ರಿ ಬಗ್ಗೆ ಮಾತಾಡಿ. ಅಟ್ ಪ್ರೆಸೆಂಟ್ ಈಗ ಇಂಡಸ್ಟ್ರಿ ಹೇಗಿದೆ ಅಂತ ಅನಿಸ್ತಾ ಇದೆ ಸರ್? ಯಾಕಂದ್ರೆ ನಾನು 3 ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಒಂದು ದರ್ಶನ್ ಅವರ ಪ್ರಕರಣ, ಅದರ ಸುತ್ತಮುತ್ತ ನಡೀತಾ ಇರುವಂತಹ ಬೆಳವಣಿಗೆಗಳು. ಮೊನ್ನೆ ಹಂಸಲೇಖ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅಂದ್ರೆ ಪ್ಯಾನ್ ಇಂಡಿಯಾ ಟ್ರೆಂಡ್ ಇಂದ ನಮ್ಮ ಕನ್ನಡ ಸ್ಟಾರ್‌ಗಳು ಹೊರಗಡೆ ಬರಬೇಕು, ಕನ್ನಡ ಸಂಸ್ಕೃತಿ, ಕನ್ನಡ ಸಿನಿಮಾಗಳು ಉಳಿಬೇಕು ಅನ್ನೋದು ಒಂದು ಟ್ರೆಂಡ್ ಆಗಿರ್ಬೋದು. ಹೊಸಬರ ಸಿನಿಮಾಗಳಾಗ್ಲಿ ಅಥವಾ ಒಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇಲ್ಲ ಅಂತ. ಈ ಓವರ್ ಆಲ್ ವಿಚಾರಗಳ ಬಗ್ಗೆ ಈಗಿನ ಪರಿಸ್ಥಿತಿಯಲ್ಲಿ ಹೇಗಿದೆ ಸರ್ ಇಂಡಸ್ಟ್ರಿ? ಮೊದಲಿಗೆ ನಾನು ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಒಂದು ಕಾಲ ಇತ್ತು, ವೈಭವೀಕರಣದ ಕಾಲ. ಹೀರೋವನ್ನ ಈ ಕಾಲಿಟ್ಟ ತಕ್ಷಣ ಧೂಳು ಹಿಂಗಡೆ 50 ಜನ ಕುಡಿಯುವಂಥದ್ದು, ಅದು ಆ ಟ್ರೆಂಡ್ ಬರ್ತೋಗ್ಬಿಟ್ಟಿದ್ದಾರೆ ಜನ. ಜನ ರಿಯಾಲಿಟಿ ಕಡೆ ಗಮನ ಕೊಡ್ತಾ ಇದ್ದಾರೆ. ಹೊಸ ಅಲೆ ಚಿತ್ರಗಳು ಓ, ಕಾಡ್ತಾ ಇದೆ. ಅಕ್ಷಯ್ ಶೆಟ್ಟಿ ಅವರು ಒಂದು ನಾಯಿ ಚಾರ್ಲಿ ಇಟ್ಕೊಂಡು ನಮ್ಮನ್ನ ಅಳಿಸ್ತಾರೆ, ರೋಮಾಂಚನ ಮಾಡ್ತಾರೆ. ಅಥವಾ ಒಂದು ಕಾಂತಾರದಂತ ಒಂದು ನೇಟಿವಿಟಿ ಸಬ್ಜೆಕ್ಟ್ ಒಂದು ಇಂಟರ್ನ್ಯಾಷನಲ್ ಸಬ್ಜೆಕ್ಟ್ ಆಗುತ್ತೆ. KGF ಅಂತ ಒಂದು ನಮ್ಮ ಕೋಲಾರದ ಕತೆ ಒಂದು ಇಂಟರ್ನ್ಯಾಷನಲ್ ವಿಚಾರ ಆಗುತ್ತೆ ಅಂತ ಹೇಳಿದಾಗ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋದು ನಾನು ಒಪ್ಪೋದಿಲ್ಲ. ಬಟ್ ಇನ್ನು ಸಿನಿಮಾದ ಆಯ್ಕೆಗಳು ಚೆನ್ನಾಗಾಗಬೇಕು. ನಮ್ಮ ಮಣ್ಣಿನ ಕತೆಗೆ, ನಮ್ಮ ನೆಲದ ಕತೆ, ನಮ್ಮ ಜಾನಪದದ ಕತೆ, ನಮ್ಮ ಯಾರು ಹೇಳಿ ಕಾದಂಬರಿಗಾರರ ಕತೆಗಳು ಕತೆ ಆಗಬೇಕು. ನಮ್ಮ ಮಣ್ಣಿನ ಕತೆಗಳು ಬರಬೇಕು. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬಾರ್ದು. ನಾವು ಮಾಡೋ ಸಿನಿಮಾ ಪ್ಯಾನ್ ಇಂಡಿಯಾ ಆಗ್ಬೇಕು. ಪ್ಯಾನ್ ಇಂಡಿಯಾಗೋಸ್ಕರ ಸಿನಿಮಾ ಮಾಡೋದು ತಪ್ಪು. ನಾವು ಮಾಡೋ ಸಿನಿಮಾ ಅದು ಪ್ಯಾನ್ ಇಂಡಿಯಾ ಆಗಬೇಕು. ಎಲ್ಲಾ ಭಾಷೆಯವರು ನಮ್ಮನ್ನು ನೋಡ್ಬೇಕು. ನಾವೆಲ್ಲ ಭಾಷೆ ನೋಡ್ತಾ ಇದ್ದೀವಿ. ನಾವು ಕನ್ನಡಿಗರು, ನಮ್ಗೆ ಎಲ್ಲಾ ಭಾಷೆ ಗೊತ್ತು. ನಮಗೆ ಅದು ನಮ್ದೊಂದು ಬ್ಲೆಸ್ಸಿಂಗು ಹೌದು, ಶಾಪನೂ ಹೌದು. ವರನೂ ಹೌದು, ಶಾಪನೂ ಹೌದು. ನಮ್ಗೆ ತೆಲುಗು ಬರುತ್ತೆ, ಮಲಯಾಳಂ ಬರುತ್ತೆ, ಕೊಂಕಣಿ ಬರುತ್ತೆ, ಹಿಂದಿ ಬರುತ್ತೆ, ಇನ್ನೊಂದು ಬರುತ್ತೆ. ಎಲ್ಲ ಆ ಭಾಷೆಗಳು ನೋಡ್ತಾ ಇರ್ತೀವಿ ನಾವು. ಸೊ ನಮ್ಮ ಭಾಷೆಯ ಸಿನಿಮಾಗಳನ್ನ ಅವರವರ ಭಾಷೆಯಲ್ಲಿ ನೋಡೋ ತರ ಇರುವಂತ ಒಂದು ಕಂಟೆಂಟ್ ಓರಿಯೆಂಟೆಡ್ ನಮ್ಮ ಮಣ್ಣಿನ ಕಥೆ, ನಮ್ಮಷ್ಟು ರಿಚ್ ಇನ್ ಜಾನಪದ, ನಮ್ಮಷ್ಟು ಸಂಸ್ಕೃತಿ ಇರುವಂಥದ್ದು, ನಮ್ಮಷ್ಟು 8 ಜಾನಪೀಠ ಪ್ರಶಸ್ತಿ ತಗೊಂಡಂತ ಭಾಷೆ ನಮ್ದು. 8 ಜಾನಪೀಠ ಎಂತೆಂತ. ನಾನು ಆಗ 1977 76 75 ಅಲ್ಲಿ ಸಿದ್ಧಲಿಂಗನವರ ಸಿನಿಮಾಗಳು ಅಂತ ಹೇಳಿದ್ರೆ ಇಡೀ ಬಾಲಿವುಡ್ ಕಾಲಿವುಡ್ ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ರು. ಏನ್ ಬರ್ತಾ ಇದೆ ಸಿನಿಮಾಗಳು, ಎಂಥದ್ದು ಸಿನಿಮಾಗಳು, ಎಷ್ಟು ಸಿನಿಮಾಗಳು ಬೇರೆ ಭಾಷೆಗೆ ರಿಮೇಕ್ ಆಗಿದೆ ನಮ್ಮ ಸಿನಿಮಾಗಳು. ಆ ಮಣ್ಣಿನ ಕಥೆಯನ್ನ ತರಬೇಕಾಗಿದೆ. ಈ ಎರವಲು ಏನ್ ಹೇಳ್ತೀವಿ ನಾವು, ಇನ್ನೊಬ್ಬರನ್ನ ನಾವು ಬೆಗ್ ಮಾಡ್ಕೊಂಡು ಅವರ ಸಂಸ್ಕೃತಿನ ಅಳವಡಿಸ್ಕೊಂಡು 5 ಪೆಟ್ಟು ಅದು ಮಾಡಿ ಗಲಾಟೆ ನಮ್ದು ಅಲ್ಲದೆ ಇರುವಂಥದ್ದು ಮಾಡಿದಾಗ ಅದು ಬಹಳ ಕ್ಲೀಶೆ ಅನ್ಸುತ್ತೆ. ಜನ ಅದನ್ನು ಒಪ್ಪೋದಿಲ್ಲ. ಮೊನ್ನೆ ನಾನು ನೋಡಿದಂಥ ಕೆರೆ ಬೇಟೆ ಅನ್ನೋ ಸಿನಿಮಾ, ಅಥವಾ ಕಾಂತಾರ, ಇದೆಲ್ಲವೂ ಕೂಡ ನಮ್ಮ ಮಣ್ಣಿನ ಕತೆ ಇದೆ. ನಮ್ಮ ಮಣ್ಣು ಆ ಥರ ಟ್ರೆಂಡಿನ ಕತೆಗಳು ಬರಬೇಕು. ನಮ್ಮ ಸಂಸ್ಕೃತಿ ಕತೆಗಳು ಬರಬೇಕು. ನಮ್ಮ ಕನ್ನಡದ ಸಂಸ್ಕೃತಿ, ನಮ್ಮ ಮಣ್ಣಿನ ಸಂಸ್ಕೃತಿ ಬೇರೆಯವರು ಕೂಡ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಬರಬೇಕು. ಇದು ಇದು ಖಂಡಿತ ಹೇಳ್ತೀನಿ. ಸಿನಿಮಾ ಒಂದು ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೆ. ಒಬ್ಬ ನಿರ್ದೇಶಕ ಅವನ ಕಲೆಯನ್ನ, ಅವನ ಕನಸನ್ನ ಸಾಕಾರಗೊಳಿಸ್ತಾನೆ. ಒಬ್ಬ ನಿರ್ಮಾಪಕ ತನ್ನೆಲ್ಲ ಕಷ್ಟಗಳನ್ನ ಪಣಕ್ಕಿಟ್ಕೊಂಡು ಅವ್ರು ಎಲ್ಲೋ ಇನ್ವೆಸ್ಟ್ ಮಾಡೋದನ್ನ ತಂದು ಇಲ್ಲಿ ಸಿನಿಮಾದಲ್ಲಿ ಅವರ ಲಕ್ಕನ್ನ, ಅವ್ರಿಗೆ ದುಡ್ಡಾಗಬೇಕು. ಇವರಿಗೆ ನಿರ್ಮಾಪಕರ ಕನಸು, ನಿರ್ದೇಶಕರ ಕನಸು ನೆರವೇರಬೇಕು, ನಿರ್ಮಾಪಕರಿಗೆ ಕಾಸಾಗಬೇಕು. ಸಿನಿಮಾ ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೆ. ಅದು ಪ್ಯಾನ್ ಇಂಡಿಯಾ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ದುಡ್ಡಾಗಲಿ. ಹಾಗಾಗಿ ನಮ್ಮ ಸಂಸ್ಕೃತಿ ಮೇಲೆ ಗಮನ ಇರಲಿ, ನಮ್ಮ ಮಣ್ಣಿನ ಕಥೆಗಳನ್ನ ಸಿನಿಮಾವಾಗಿ ಬರಲಿ ಅನ್ನೋದು ಉದ್ದೇಶ. ಹಾಗಾಗಿ ಸಿನಿಮಾಗಳು ಚೆನ್ನಾಗಿ ಬರ್ತದೆ. ನಾನು ಖಂಡಿತವಾಗ್ಲೂ ಕೂಡ ಹಂಸಲೇಖ ಅವರ ಮಾತುಗಳಿಗೆ ನಾನು ಒಪ್ತೀನಿ. ನಾವಿಲ್ಲಿ ಮಣ್ಣಿನ ಮಕ್ಕಳು, ಇಲ್ಲಿನ ಮಣ್ಣಿನ ಜನಗಳಾಗಿ ನಾವು ನಮ್ಮನ್ನು ಗುರುತಿಸ್ಕೊಂಡಿದ್ದಾರೆ. ನಮ್ಮ ಮಣ್ಣಿನ ಕಥೆಯನ್ನ ಜನರಿಗೆ ಸಾರುವಂತ ಕೆಲಸ ಆಗೋಣ. ನಮ್ಮ ಮಣ್ಣಿನ ಕತೆ ಪ್ಯಾನ್ ಇಂಡಿಯಾ ಆಗಲಿ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಬೇಡ, ನಮ್ಮ ಕತೆಗಳು ಪ್ಯಾನ್ ಇಂಡಿಯಾ ಆಗಲಿ ಅಂತ ನನ್ನ ಒಂದು ಆಸೆ, ಆರೈಕೆ. ನಾನು ಸಂಪೂರ್ಣವಾಗಿ ಆ ಹಿರಿಯ ವ್ಯಕ್ತಿಯ ಮಾತನ್ನು ನಾನು ಒಪ್ತೀನಿ. ದರ್ಶನ್ ಸರ್ದು ತೀರಾ ವೈಯಕ್ತಿಕವಾಗಿರುವಂತಹ ರೀಸನ್. ಅದ್ಭುತ ಕಲಾವಿದರು, 55 ಸಿನಿಮಾಗಳನ್ನ ಕೊಟ್ಟಂತವ್ರು, ಬಾಕ್ಸ್ ಆಫೀಸಲ್ಲಿ ಧೂಳೆಬ್ಬಿಸಿದಂಥವ್ರು. ಚಿತ್ರರಂಗ ಮಂಕಾದಾಗ, ಚಿತ್ರಮಂದಿರಗಳು ಮಂಕಾದಾಗ, ಅಲ್ಲಿ ವ್ಯಾಪಾರಗಳು ಕಮ್ಮಿ ಆದಾಗ ಅವರ ಚಿತ್ರಗಳು ಬಂದ್ರೆ ಬರುವಂತ ಜನಸಾಗರ, ಅಭಿಮಾನಿಗಳ ಸಾಗರ ಅದ್ಭುತ. ಬಹುಶಃ ಈ ದಶಕಗಳಲ್ಲಿ ಇಷ್ಟೊಂದು ಜನಪ್ರಿಯತೆಯನ್ನ ಪಡೆದಂತಹ ನಟರುಗಳು ಬಹಳ ವಿರಳ. ಅದರಲ್ಲಿ ಇವರು ಅಗ್ರಗಣ್ಯರು, ದರ್ಶನ್ ಅವರು. ಈಗ ಏನು ನಡೆದಿದೆ ಅದರ ತೀರಾ ವೈಯಕ್ತಿಕವಾಗಿರುವಂತಹ ಖಾಸಗಿ ವಿಚಾರಗಳು. ನಟರಾಗಿ ನಮ್ಗೆ ಅವ್ರು ಬಹಳ ಇಷ್ಟ, ನಟರಾಗಿ ಅವರು ನಮ್ಗೆ ತುಂಬಾ ಇಷ್ಟ.
ಆ ಇಷ್ಟವಾಗಿ ಇಟ್ಕೊಳ್ಳೋಣ. ಖಾಸಗಿ ವಿಚಾರಗಳಿಗೆ ನಾವು ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಅವರು ನನ್ನ ನೆರೆಯವರು, ನನ್ನ ಮನೆಯ ಪಕ್ಕದಲ್ಲೇ ಇದ್ದಾರೆ, ನನ್ನ ಏರಿಯಾದಲ್ಲೇ ಇದ್ದಾರೆ. ಸುಮಾರು ವರ್ಷಗಳ ಬಾಂಧವ್ಯ ಇದೆ, ಸ್ನೇಹ ಇದೆ, ಅಭಿರುಚಿ ಇದೆ, ನೋವಿದೆ. ನಮ್ಮ ಸ್ನೇಹಿತನಿಗೆ ಹೀಗಾಗಿದೆ ಅನ್ನೋದು ನೋವಿದೆ. ಆದಷ್ಟು ಬೇಗ ಆ ಕಳಂಕ, ಎಲ್ಲ ಕಳಂಕದಿಂದ ಆಚೆ ಬರಲಿ. ಅವರು ಬಂದು ಜನಸೇವೆಯಲ್ಲಿ ಮಗ್ನರಾಗ್ಲಿ, ಜನರನ್ನ ರಂಜಿಸುವಂತ ಕೆಲಸದಲ್ಲಿ ಮಗ್ನರಾಗ್ಲಿ, ಬಾಕ್ಸ್ ಆಫೀಸ್ ಸುಲ್ತಾನ್ ಮತ್ತೆ ಧೂಳೆಪ್ಸಲಿ ಅನ್ನೋದೇ ನನ್ನ ಒಬ್ಬ ಅಭಿಮಾನಿಯಾಗಿ, ಅವರ ಸ್ನೇಹಿತನಾಗಿ ನನ್ನ ಆರೈಕೆ, ಆಸರೆ. ಆಮೇಲೆ ಅವ್ರ ವೈಯಕ್ತಿಕ ವಿಚಾರಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದ್ರೆ ನಮಗೆ ದೋಸೆ ತಿಂದ್ರೆ ಸಾಕು, ದೋಸೆ ತೂತೆಷ್ಟು ಒಂದು ಲೆಕ್ಕ ಹಾಕೋದು ಬೇಡ ಅಂತ ಅನಿಸ್ತಾ ಇದ್ರೆ ನಡೀಲಿ, ಒಳ್ಳೇದಾಗ್ಲಿ. ಆದಷ್ಟು ಬೇಗ ಬಂದು ಚಿತ್ರಮಂದಿರಗಳನ್ನು ತುಂಬಲಿ. ಯಾಕಂದ್ರೆ ಬಹಳ ಖುಷಿ ಆಗ್ತದೆ ಮೊನ್ನೆ ನೋಡಿದಾಗ. ಆ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿದೆ, 40 ಸೆಂಟ್ರಲ್ಲಿ ಕೂಡ 80% ಫುಲ್ ಹೌಸ್ಫುಲ್ ಪ್ರದರ್ಶನಗಳು ಕಾಣಿಸ್ತಾ ಇದೆ. ಆ ಕನ್ನಡದ ಒಂದು ಎಷ್ಟು 19 ವರ್ಷದ ನಂತರ ಶಾಸ್ತ್ರೀಯ ಸಿನಿಮಾ ಬಂದ ಅಂದ್ರೆ ಆ ಶಕ್ತಿ ಇರುವಂತ ನಟರು ಅವರು ಇರಬೇಕಾಗಿತ್ತು ನಮ್ಮ ಜೊತೆ. ಈಗ ಸ್ವಲ್ಪ ನೇಪಥ್ಯದಲ್ಲಿದ್ದಾರೆ. ನಮ್ಗೆಲ್ರಿಗೂ ನೋವಿನ ಸಂಗತಿ, ಬಹಳ ಆಶ್ಚರ್ಯಕರವಾದ ಸಂಗತಿ. ನಮ್ಮ ಒಪ್ಲಿಕ್ಕೆ ಆಗದಿರುವಂತ ಸಂಗತಿಗಳು, ಕೆಲವು ನ್ಯಾಯಾಲಯದಲ್ಲಿ ವಿಚಾರಗಳಿದೆ. ಆದಷ್ಟು ಬೇಗ ಬರಲಿ ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ್, ಕನ್ನಡ ಇಂಡಸ್ಟ್ರಿಯನ್ನ ಉಳಿಸಲಿ, ಬೆಳೆಸಲಿ ಅಂತ ನನ್ನ ಆರೈಕೆ.